ನಮ್ಮ ಗುರುಗಳು ಅಂದರೆ ನಮ್ಮೆಲ್ಲರ ಗುರುಗಳು ಕುಟ್ಲೂರು ಹನುಮಂತಜ್ಜ ಅಂತ. ಅವರನ್ನು ಅಜ್ಜಯ್ಯ ಅಂತಲೇ ಈಗಲೂ ನಾವು ಕರೆಯೋದು. ಅವರು ಇದ್ದಾಗೂ ನಾವು ನೋಡಿದ್ದೀವಿ, ಅವರ ಸೇವೆ ಮಾಡಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ದರ್ಶನ ಮಾಡಿದ್ದೀವಿ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಅಜ್ಜಯ್ಯನ ಭಾಳ ಪ್ರೀತಿ ಮಾಡ್ತಿದ್ವಿ. ಅಜ್ಜಯ್ಯನೂ ಅಷ್ಟೇ ನಮ್ಮ ಕಂಡ್ರೆ ಭಾಳ ಪ್ರೀತಿ. ಹಾಗೆ ಪ್ರತಿಯೊಬ್ಬರೂ ಮಕ್ಕಳಿಗೆ ಕಾಯಿಲೆ ಆದರೂ ಕೂಡ ಇಲ್ಲಿ ಬಂದು ಒಂದು ವಿಭೂತಿ ಹಚ್ಕೊಂಡ್ರೆ ಮಕ್ಕಳು ಕಾಯಿಲೆ ಹುಷಾರಾಗುತ್ತೆ. ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಕೇಳ್ಕೊಳ್ಳೋರು. ಇವರು ಭೂತ ಪ್ರೇತ ಯಾವ ಪಿಶಾಚಿ ಬಾಧೆ ಇದ್ದರೂ ಕೂಡ ಒಂದು ಎಮ್ಮೆ ಮಂತ್ರಿಸ್ಕೊಡೋರು. ಅದನ್ನು ಮನೆ ಬಾಗಿಲು ಕಟ್ಟಿದ್ರೆ ಅದು ಯಾವುದೂ ಹತ್ತಿರ ಬರ್ತಿರಲಿಲ್ಲ. ಹಾಗೆ ಅವರು ಏನು ಓದಿಲ್ಲೇ ಇದ್ದರೂ ಕೂಡ ಭಾಳ ತಿಳ್ಕೊಂಡಿದ್ದಂಥ ಜ್ಞಾನಿಗಳಾಗಿದ್ದರು. ಅವ್ರು ಯಾವಾಗಲೂ ಹೇಳೋರು, ಯಾರು ಸಮಸ್ಯೆ ಅಂತ ಬಂದರೆ ಒಂದು ಪುಸ್ತಕ ತೆಗೆದುಬಿಟ್ಟು, ಗುರುಚರಿತ್ರೆ ಪುಸ್ತಕ ತೆಗೆದು ಇಷ್ಟನೇ ಅಧ್ಯಾಯದಲ್ಲಿ ಇಷ್ಟನೇ ಸಾಲನ್ನು ಓದು ಅನ್ನೋರು. ಆ ಸಾಲು ಓದಿದರೆ ಅವ್ರ ಸಮಸ್ಯೆಗೆ ಪರಿಹಾರ ಅಲ್ಲೇ ಇರ್ತಿತ್ತು. ಅವರು ಕಥೆಗಳು ಹೇಳಿದರೆ ಭಾಳ ಇದೆ, ತುಂಬ ಇದೆ. ಆದರೆ ಈ ಒಂದು ಸ್ವಲ್ಪ ಸಮಯದ ಅದನ್ನು ಹೇಳೋದು ಕಷ್ಟ ಆಗುತ್ತೆ. ಆದರೆ ಒಂದು ಮಾತಂತ ಹೇಳ್ಬೋದು, ಅವರು ಈಗಲೂ ಸಮಾಧಿಯಲ್ಲಿದ್ದಾರೆ. ಧ್ಯಾನ ಮಾಡಿದರೆ, ಅವ್ರು ಕರೆದ್ರೆ ಸದಾ ಸರ್ವದ ನಮ್ಮ ಜೊತೆಲೇ ಇದು ಕಾಪಾಡ್ತಾರೆ. ಆ ನಂಬಿಕೆ, ದೃಢ ನಂಬಿಕೆ ಈಗಲೂ ಇದೆ. ನನ್ನ ಉಸಿರೇ ಅವರು, ಅವ್ರ ಜೊತೆಲೇ ನಾನು ಅವ್ರ ಪಾದ ಧೂಳಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನ ಪರ್ಯಂತ ಅವರೇ ನನ್ನನ್ನು ಕಾಪಾಡೋದು. ಓಂ ಶ್ರೀ ಗುರುಭ್ಯೋ ನಮಃ ಹರಿಗೆ ಓಂ ತತ್ಸತ್. ಅವ್ರದ್ದೊಂದು ಶ್ಲೋಕ ಇದೆ, ಓಂ ನಮೋ ಭಗವತೆ ಸದ್ಗುರು ಶ್ರೀ ಹನುಮನಾಥ ಅವಧೂತ ಆದಿಶೇಷಾಯ ನಮಃ ಅಂತ. ಈ ಒಂದು ಶ್ಲೋಕನ ನನ್ನ ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು ಎಲ್ಲರೂ ಹೇಳ್ತಾರೆ. ಇಲ್ಲಿ ಬಂದವರೆಲ್ಲರೂ ಅದನ್ನೇ ಜಪಿಸ್ತಾರೆ. ಎಲ್ಲರೂ ಧನ್ಯತೆಯನ್ನು ಪಡಿತಾರೆ. ಇದೊಂದು ವಿಶೇಷವಾದ, ಪ್ರಸಿದ್ಧವಾದ, ಅಪರೂಪದ ಸ್ಥಳವಾಗಿದೆ ಇದು. ಹೊಳಲೂರು ಕುಟ್ಲೂರು ಹನುಮಂತಪ್ಪನವರ ಆಶ್ರಮ. ನಮಸ್ಕಾರ.